ಹಲೋ ಸ್ನೇಹಿತರೆ, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮನೆಯಲ್ಲೇ ಸುಲಭವಾಗಿ ಐಸ್ ಕ್ರೀಮ್ನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಯಾವ ಹಾಲು ಬೇಕಿದ್ರೂ ತೊಗೊಳ್ಳಿ. ಮತ್ತು 1-2 ಸ್ಪೂನು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಮತ್ತು ಸಕ್ಕರೆನ ತೊಗೊಂಡಿದ್ದೀನಿ. ಮತ್ತು 1 ಕಪ್ ಆಗುವಷ್ಟು ಬಾದಾಮ್ ಪೌಡ್ರನ್ನ ತೊಗೊಂಡಿದ್ದೀನಿ. MTR ಬಾದಾಮ್ ಪೌಡರು. ನಾನಿಲ್ಲಿ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ನಲ್ವ, ಅದನ್ನು ಕಾಯೋದಕ್ಕೆ ಇಟ್ಕೊತಾ ಇದ್ದೀನಿ. ಹಾಲು ಚೆನ್ನಾಗಿ ಕಾಯಬೇಕು. ನೋಡಿ, ಇಷ್ಟು ಕಾದಾದ್ಮೇಲೆ ಹಾಲು ಅದಕ್ಕೆ ಸಕ್ಕರೆನ ಸೇರಿಸ್ಕೊತಾ ಇದ್ದೀನಿ. ಸಕ್ಕರೆ ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ನಾನು ಒಂದು 4 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಐಸ್ ಕ್ರೀಮ್ ತುಂಬ ಸ್ವೀಟ್ ಇದ್ದರೆ ಚೆನ್ನಾಗಿರೋದಿಲ್ಲ, ಲೈಟ್ ಆಗಿದ್ದರೆ ಚೆನ್ನಾಗಿರುತ್ತೆ. ಸ್ವಲ್ಪ ಸಕ್ಕರೆ ಕರಗೋವರೆಗೂ ಈ ಥರ ಕುದಿಸ್ಕೊತಾ ಇದ್ದೀನಿ. ಈ ಐಸ್ ಕ್ರೀಮ್ ಬೇಗನೆ ಆಗೋಗುತ್ತೆ, ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಸಕ್ಕರೆ ಎಲ್ಲ ಕರಗಿದೆ. ನಾನು ಇದಕ್ಕೆ 1 ಕಪ್ ಆಗೋಷ್ಟು ಬಾದಾಮ್ ಪೌಡ್ರನ್ನ ಹಾಕೋತಾ ಇದ್ದೀನಿ. 2 ಕಪ್ ಆಗೋಷ್ಟು ಹಾಲಿಗೆ 1 ಕಪ್ ಆಗೋಷ್ಟು ಬಾದಾಮ್ ಪೌಡ್ರನ್ನ ಹಾಕೋತಾ ಇದ್ದೀನಿ. 10 ರೂಪಾಯಿದು ಪ್ಯಾಕೆಟ್ ಬರುತ್ತಲ್ಲ, ಆ ಥರದ್ದು 2 ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಾದಾಮ್ ಪೌಡ್ರು. ನೋಡಿ, ಇದು ಹಾಕಿದ್ದಾದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಯಿತು. ಇದು ಒಂದು ಕುದಿ ಬರೋವರೆಗೂ ಕುದಿಸ್ಕೊತೀನಿ. ನೋಡಿ, ಇವಾಗ ಕುದೀತಾ ಇದೆ ಬಾದಾಮ್ ಪೌಡ್ರು. ಅದಕ್ಕೆ ನಾನಿಲ್ಲಿ ಕಾರ್ನ್ಫ್ಲೋರ್ 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆ ಮಿಶ್ರಣನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬ ಥಿಕ್ನೆಸ್ ಬರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಅದು ಹಾಕಿದ್ದಾದಮೇಲೆ ತಕ್ಷಣಕ್ಕೇ ಗಟ್ಟಿ ಆಗ್ತಾ ಬರುತ್ತೆ. ಅದು ಹಾಕಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪನೂ ಗಂಟಿಲ್ದೇ ಇರೋ ಥರ. ನೋಡಿ, ಇಷ್ಟು ಗಟ್ಟಿಯಾಗಿ ಬರಬೇಕು. ಇಷ್ಟಾಗಿದ್ದಾದಮೇಲೆ ನಾನಿಲ್ಲಿ ಸ್ಟವ್ನ ಆಫ್ ಮಾಡಿ ಇದನ್ನು ಕೆಳಗಡೆ ಇಳಿಸ್ಕೊತೀನಿ. ಇದು ಪೂರ್ತಿ ತಣ್ಣಗಾಗಬೇಕು. ಇಲ್ಲಿ ನಾನು ಒಂದು 20 ನಿಮಿಷ ಬಿಟ್ಟಿದ್ದೆ. ಇವಾಗ ಪೂರ್ತಿ ತಣ್ಣಗಾಗಿದೆ ಮತ್ತು ಗಟ್ಟಿಯಾಗಿ ಕೂಡ ಆಗಿದೆ. ನಮ್ಮ ಐಸ್ ಕ್ರೀಮ್ ಮಿಶ್ರಣ ರೆಡಿಯಾಗಿದೆ. ನಾನು ಇದನ್ನು ಈ ಥರ ಐಸ್ ಕ್ರೀಮ್ ಮೋಲ್ಡ್ ಬರುತ್ತೆ ನೋಡಿ, ಅದಕ್ಕೆ ಹಾಕೋತೀನಿ. ಇದಿಲ್ಲ ಅಂದ್ರೂ ಸಹ ಟೀ ಲೋಟ ಬರುತ್ತಲ್ವ, ಅದಕ್ಕೆ ಕೂಡ ಹಾಕೋಬೋದು. ಸ್ಟೀಲ್ ಲೋಟಕ್ಕೆ ಅಥವಾ ಟೀ ಕಪ್, ಪೇಪರ್ ಕಪ್ ಬರುತ್ತಲ್ಲ, ಅದಕ್ಕೂ ಕೂಡ ಹಾಕೋಬೋದು. ನಾನು ಇದಕ್ಕೆ ಫಿಲ್ ಮಾಡ್ತಾ ಇದ್ದೀನಿ. ಈ ಥರ ಮನೆಯಲ್ಲೇ ಸುಲಭವಾಗಿ ನಾವು ಐಸ್ ಕ್ಯಾಂಡಿ ಅಥವಾ ಐಸ್ ಕ್ರೀಮನ್ನು ಮಾಡ್ಕೋಬೋದು. ಇದು ಬಾದಾಮ್ ಕುಲ್ಫಿ ಐಸ್ ಕ್ರೀಮ್. ನೋಡಿ, ಇದಕ್ಕೆ ಈ ಥರ ಸ್ಟಿಕ್ಕು ಮತ್ತು ಕ್ಯಾಪ್ 2 ಇದರಲ್ಲೇ ಬರುತ್ತೆ. ಇದು ಡಿ-ಮಾರ್ಟು, ಮೆಟ್ರೋ ಆ ಥರದ್ದು ಎಲ್ಲ ಕಡೆನೂ ಸಿಗುತ್ತೆ. ಇದು ಐಸ್ ಕ್ರೀಮ್ ಮೋಲ್ಡು ಒಂದು ಸರಿ ತಂದಿಟ್ಕೊಂಡ್ರೆ ಯಾವಾಗ ಬೇಕಿದ್ರೂ ಮಾಡ್ಕೋಬೋದು. ನೋಡಿ, ಈ ಥರ ಹಾಕಿ ನಾನು ಕ್ಲೋಸ್ ಮಾಡಿ ಸ್ಟಿಕ್ಕನ್ನು ಕೂಡ ಒಳಗಡೆ ಹಾಕ್ತಾಯಿದ್ದೀನಿ. ನನಗೆ ಅರ್ಧ ಲೀಟ್ರ್ ಹಾಲಿಗೆ 8 ಕುಲ್ಫಿ ಆಗಿದೆ. ಇದನ್ನು 6 ಗಂಟೆಗಳ ಕಾಲ ಫ್ರಿಜ್ಜಲ್ಲಿಟ್ಟು ತೆಗೆದಿದ ಮೇಲೆ ಈ ಥರ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ.